ಮಾತಾಡ್ತಾ ಆ ರೇಂಜಿಗೆ ಗಾಳಿಗೆ ಇರ್ಬೋದಲ್ಲ ಅಲ್ಲ. ಫುಲ್ ಭಯ ಆಗಿ ರಾತ್ರಿ ನಾನು ಯಾರಿಗೋ ಕಾಲ್ ಮಾಡಕ್ ಟ್ರೈ ಮಾಡ್ತಿದ್ದೀನಿ, ಕಾಲೇ ನನಗೆ ಕನೆಕ್ಟೇ ಆಗ್ತಿಲ್ಲ. ಆಯ್ತು ಅಳ್ಬೇಡ, ನಾನು ಅಳ್ತಾಳೆ ಗಾಯ್ಸ್. ಹೆಲೋ ಫ್ಯಾಮ್, ಹೇಗಿದ್ರೆ ಅಲ್ಲ? ನಾನಂತೂ ಸಖತ್ತಾಗಿದ್ದೀನಿ. ಬೆಳಿಗ್ಗೆಯಿಂದ ನಾನು ಲಾಗ್ ಮಾಡಿಲ್ಲ. ಬೆಳಿಗ್ಗೆ ಕಾಲೇಜ್ಗೆ ಹೋಗಿ ಬಂದು ಊಟ ಮಾಡಿ ಮಲ್ಕೊಂಡು ಸುಸ್ತಾಗಿ ಇವಾಗ ಎದ್ದಿದ್ದೀನಿ. 6 ಗಂಟೆ ಆಯಿತು ಇವಾಗ ಸಂಜೆ. ಕಣ್ಣು ಓಪನ್ ಮಾಡೋಕ್ಕಾಗ್ತಿರ್ಲಿಲ್ಲ, ಅಷ್ಟೊಂದು ಪೇನ್ ಇತ್ತು ಸಿಕ್ಕಾಬಿಟ್ಟೆ. ನಿದ್ರೆ ಮಾಡಿದ್ಮೇಲೆ ಇವಾಗ ಸರಿಯಾಗಿದೆ. ಇವಾಗ ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬನ್ನಿ ಫಸ್ಟು ನಾವು ಟೀ ಕುಡಿಯೋಕ್ಕೆ ಹೋಗೋದು. ಆಯ್ತಾ, ಫುಲ್ ಭಯ ಆಯ್ತು ನನಗೆ. ಅಂದ್ರೆ ನನಗೆ ಫುಲ್ ಭಯ ಆಗಿದೆ ಆಯ್ತಾ. ಫುಲ್ ಗರಂ ಆಗೋಳೆ ಗಾಯ್ಸ್, ಫುಲ್ ಭಯ ಆಗಿ ರಾತ್ರಿ ನಾನು ಯಾರಿಗೋ ಕಾಲ್ ಮಾಡಕ್ ಟ್ರೈ ಮಾಡ್ತಿದ್ದೀನಿ, ಕಾಲೇ ನನಗೆ ಕನೆಕ್ಟೇ ಆಗ್ತಿಲ್ಲ, ನಂಬರೇ ಇಲ್ಲ ಅಂತ ಬರ್ತಿದೆ ಕಾಲಲ್ಲಿ ಆಯ್ತಾ. ಆಮೇಲೆ ನೋಡಿದ್ರೆ ಅದು ನಾನು ಕಾಲ್ ಮಾಡಿಲ್ಲ, ಮೊಬೈಲ್ ಪಕ್ಕದಲ್ಲಿದೆ. ಅದು ನನ್ನ ಕನ್ಸಲ್ಲ ಆಗಿದ್ದೋ ಅಥವಾ ನಾನು ಹಂಗೆ ಅನ್ಕೊಳ್ತಿದ್ದ ಅಂತ ನನ್ಗೆ ಗೊತ್ತಿಲ್ಲ. ಆಮೇಲೆ ಎಷ್ಟೋ 3 ತಾಸಿನ ಹನುಮಾನ್ ಚಾಲಿಸ ಹಾಕೊಂಡು ಬೆಳಗ್ಗೆ 5 ಗಂಟೆವರೆಗೂ ಅದರಲ್ಲೇ ಕೇಳ್ತಾ ಮಲಗಿದ್ದೆ. ಗಾಯ್ಸ್ ನೋಡಿ, ಅಕ್ಕನಿಗೆಲ್ಲ ಕಾಲ್ ಮಾಡಿ ಹೇಳ್ತಾವಳೆ. ನಿಮ್ಮ ಅಕ್ಕನ ತೋರಿಸಿ, ವಿಡಿಯೋ ಮಾಡ್ತಾ ಇದ್ದ. ಸರಿ, ಆಲ್ರೆಡಿ ರೋಸ್ಟ್ ಆಗೋಳು. ಸಿನಿಮಾಟೋಗ್ರಾಫರ್ ಬೈದ್ಬಿಡು, ತೊಂದರೆ ಏನೇನಾಗೈತೆ ಅದು ಬೈದ್ಬಿಡು, ಕೇಳ್ಕೊಬಿಡ್ತೀನಿ ಮಾಡಿರೋ ತಪ್ಪುಗಳು ಬೈದು ಕಡಿಮೆ ಆಗುವಷ್ಟಲ್ಲ. ಏನಿಲ್ಲ ಗಾಯ್ಸ್, ಇವಳು ಬಕ್ರ ಆಗವಳು ಅಷ್ಟೇ. ಇಲ್ಲ ಬಕ್ರ ಮಾಡಿದ್ವಿ, ಬಟ್ ನಂಬ್ಕೊಂಡವಳು. ಜೀವನದಲ್ಲಿ ಒಂದು ಸ್ವಲ್ಪ ಧೈರ್ಯ ಬೇಕು. ರಣರಂಗದಲ್ಲಿ ಭಯ ಇದ್ದವನ್ 4 ದಂಡು ಸಾಕಾಗಲ್ಲ, ಧೈರ್ಯ ಇದ್ದವನ್ಗೆ ಒಂದು ಸಾಣೆಕಲ್ಲು ಬೇಕಾಗಲ್ಲ. ವಿಷ್ಣುವಿನ ತಾಳ್ಮೆ ಇರಲಿ, ಆದ್ರೆ ನರಸಿಂಹನ ಕೋಪ ಯಾವತ್ತೂ ಮರಿಬೇಡ. ಎಂತ ಬೈವಂಥದ್ದೇನಿಲ್ಲ. ನನ್ಗೆ ಸಿಟ್ಟು ಬಂದ್ರೆ ಬೈತಿದ್ದೆ, ನನಗೇನು ಸಿಟ್ಟಿಲ್ಲ. ಪಾಪ ನನ್ನ ತಮ್ಮಂದ್ರು ಅಷ್ಟು ಒಳ್ಳೆಯವಳಲ್ಲ ನನಗಿತ್ತು. ನಿಜ ಏನು ಬೈಯೋದು ಏನಿಲ್ಲ. ನಿನ್ನೇನು ಸ್ವಲ್ಪ ಬೇಜಾರಾಯ್ತಾ ಅಂತ. ನಿನ್ನೆ ಬೇಜಾರಾಗಿದ್ದು ಮತ್ತೆ ಅಂತಲ್ಲ, ನಾನು ನಿನ್ನೆ ರಾತ್ರಿ ನಿದ್ರೆ ಹಾಳಾಯಿತು, ಇವತ್ತು ಬೆಳಗ್ಗೆ ನಿದ್ರೆ ಹಾಳಾಯಿತು. ಅಲ್ಲ, ಬೆಳಗ್ಗೆ ಟೈಮ್ ವೇಸ್ಟ್ ಆಯಿತು. ರಾತ್ರಿ 2 ಗಂಟೆವರೆಗೆ ಪಾಪ ನನ್ನ ಯೂಟ್ಯೂಬ್ ಬೆಳಗ್ಗೆ 5 ಗಂಟೆವರೆಗೂ ಹನುಮಾನ್ ಚಾಲೀಸ ಹಚ್ಕೊಂಡಿತ್ತು. ಏನು ಹೇಳಿ ಅವರಿಗೆಲ್ಲ, ಇಷ್ಟೊಂದು ಇದಿರ್ತಿ ಅಂತ ಗೊತ್ತಿರ್ಲಿಲ್ಲ. ಸಿಕ್ಕಾಪಟ್ಟೆ ಇವತ್ತು ಹೇಳ್ತಾ ಇರ್ಲಿಲ್ಲ, ನಮ್ಸ್ಕೊಂಡೆ ಹೋಗೋದ ಅಂತ ಇದ್ದೆ. ಬಟ್ ಪಾಪ ಅನ್ಸ್ಬಿಡ್ತು, ಎಟ್ಲಾಗ್ತು ಹಂಗೆಲ್ಲ ಹೇಳ್ಬಾರ್ದು. ಇಂಥ ಒಳ್ಳೆ ಹುಡುಗರೆಲ್ಲ ಸಿಗ್ತಾರೆ ಅಂತ ತಮ್ಮಂದ್ರಾಗ. ಮುಖ ಯಾಕೆ ಹಂಗಿಟ್ಟಿದ್ದೀರ ಮಮ್ಮಿ? ಗಾಯ್ಸ್ ಫುಲ್ ಗರಂ ಆಗೋಳೆ ಗಾಯ್ಸ್, ಫುಲ್ ಗರಂ. ಏನಕ್ಕೆ ಅಂತ ನಾನು ಆಮೇಲೆ ಹೇಳ್ತೀನಿ. ಐ ಹೇಟ್ ಯು. ತಮ್ಮಂದ್ರ ಮೇಲೆ ಯಾಕೆ ಅಷ್ಟೊಂದು ಸಿಟ್ಟು? ತಮ್ಮಂದ್ರ ಪಡಿಯಕ್ ನೀನು ಪುಣ್ಯ ಮಾಡಿ, 7 ಜನ್ಮದ ಪುಣ್ಯ ಮಾಡ್ಬೇಕು. ಆಯ್ತು ಅಳ್ಬೇಡ, ಅಳ್ತಾಳೆ ಗಾಯ್ಸ್. ಫ್ಲಾಶ್ ಬ್ಯಾಕ್.
ನಾವಿವತ್ತು ಗೋಬಿ ತಿನ್ನಕ್ಕೆ ರೋಟಿ ಬಾಸ್ಗೆ ಬಂದಿದ್ದೀವಿ. ಅಲ್ಲಿ ಕ್ಲೋಸ್ ಮಾಡಿಬಿಟ್ಟವ್ರೆ ಗೈಸ್. ನಾವು ಗೋಬಿ ತಗೊಂಡು ಪಾರ್ಸಲ್ ತಗೊಂಡು ತಿನ್ನಕ್ಕೆ ಹೋಗ್ತಾ ಇದ್ವಿ. ಇಷ್ಟ ನೋಡಿ ಗೈಸ್, ಏಜ್ ಯಾವುದು ನೋಡ್ತಾ ಇರೋದು ಯಾವುದು ಹಾಗೆ ಅಂತ ಕಾಕ್ರೋಚ್ ನೋಡ್ತಾವ್ರೆ. ನಾವು ಶಿಸ್ತಾಗಿ ಗೋಬಿ ತಿಂತೇವಿ. ತೇಜು ಅಕ್ಕ ಮರಗ್ತಾಳ, ಪಕ್ಕ ಮರಗ್ತಾಳ. ವಿಡಿಯೋ ಕಾಲಲ್ಲಿ ಪುಟ್ಟಿ ಲೈಟ್ ಗೀಟ್ ಹಾಕೊಂಡ್ಬಿಟ್ಟು ಹಾಂ ಜನ ತೋರಿಸ್ಬಿಟ್ಟಿದ್ದಾರೆ. ಈ ಲೈಟ್ ಆನ್ ಮಾಡೋದು ಹೆಂಗೆ? ನಾನು ವಿಡಿಯೋ ಮಾಡ್ಕೊಳ್ಳಿ. ಯಾವುದೋ ಲಲಿತ್ ಮಾಲ್ ಗ್ರೌಂಡ್ ಅಂತ ಬಂದು ರೇಂಜ್ ಇದೆ, ಗಾಳಿಗೆ ಇರ್ಬೋದಲ್ಲ ಅಲ್ಲ ಗೈಸ್. ತೇಜು ಅಕ್ಕ ಹೊರಟ್ಲು. ಆ್ಯಕ್ಚುಲಿ ಏನಾಗಿತ್ತು ಅಂದರೆ ನಿನ್ನೆ ನಾವು ಗೋಬಿ ತಿನ್ನಕ್ಕೆ ಹೋಗಿದ್ವಿ. ಒಂದು ಗೋಬಿ ತಿನ್ಬೇಕಂತ ನಾನು ಇವನು ಮಿನಾಲ್ ಅಣ್ಣ ಅಲ್ಲಿ ಬೆಟ್ಟದಾಗ ಹೋಗೋ ದಾರಿಲಿ ಒಂದು ಪಾರ್ಕ್ ಸಿಗತ್ತೆ, ಅಲ್ಲಿ ಹೋಗಿದ್ವಿ. ಅಲ್ಲಿ ಯಾರೂ ಇರಲಿಲ್ಲ. ನಾವು ಸುಮ್ಮನೆ ತೇಜು ಅಕ್ಕನಿಗೆ ಉರ್ಸೋದ ಅಂತೇಳಿ ವೀಡಿಯೋ ಕಾಲ್ ಮಾಡಿದೆ. ಇವನಷ್ಟೊತ್ತಿಗೆ ಹೋಗಿ ಅಲ್ಲಿ ಜೋಕಾಲಿಗಳೆಲ್ಲ ಇತ್ತಲ್ವ ಪಾರ್ಕಲ್ಲಿ, ಅದನ್ನ ಅಲ್ಲಾಡಿಸ್ಬಿಟ್ಟು ದೆವ್ವ ಇದೆ ಅಂತ ಹೇಳು ನಮ್ಮ ತಳ ನೋಡೋದ
ಅಲ್ಲ ಇವನ್ ಹೇಳಲಿಲ್ಲ ಅಂದ್ರೆ ಇವನ್ ವಿಡಿಯೋಗೋಸ್ಕರ ಮಾಡೋದಂತಾನೆ ಮಾತಾಡಿದ್ವಿ. ಇವನು ಮಿನಲ್ ಅಣ್ಣ ನಾನು ವಿಡಿಯೋ ಕಾಲಲ್ಲಿ ಇದ್ನಲ್ಲ ಅವಳ ಜೊತೆ, ಸುಮ್ಮನೆ ತೋರಿಸ್ದೆ ಅಕ್ಕ ಹಿಂಗೆ ಆಗ್ತೈತೆ ಅಂತ. ಪಾಪ ಎದುರು ಬಿಟ್ಟವಳೆ, ರಾತ್ರಿ 2 ಗಂಟೆ ತನಕ ಮಲಗಿಲ್ವಂತೆ. ಇವಾಗ ಬಂದು ಹೇಳ್ತಾವಳೆ. ಮತ್ತೆ ಅದ್ರ ಮೇಲೆ ಇವಾಗ ಏನಾದರೂ ವಿಡಿಯೋ ಮಾಡಿದರೆ ಹೊಡೆದೇ ಬಿಟ್ಟಿರೋಳು. ಅದಕ್ಕೆ ಅಲ್ಲಿ ಜಾಸ್ತಿ ವಿಡಿಯೋ ಮಾಡಿದೆ ಬಟ್ ಜಾಸ್ತಿ ಮಾಡಿಲ್ಲ. ಮುಖ ಎಲ್ಲ ಅಂತಿರ್ತು. ಪಾಪ ಗೈಸ್, ನನಗೆ ಒಂಥರ ಒಳಗಿಂದ ಅಯ್ಯೋ ಅನಿಸ್ತೈತೆ, ಹಂಗೆ ಮಾಡಬಾರ್ದಿತ್ತ ಅಂತ. ಬೆಳಗಿನ ಜಾವ ತನಕ ಹನುಮಾನ್ ಚಾಲೀಸ ಕೇಳ್ಕೊಂಡು ಮಲಗೋಳಂತೆ. ಮೇನ್ ಕಾರಣ ನಾನೇನಾ ಅಂತ. ಅವಳು ಸುಮ್ಮನೆ ಇದ್ಲು. ನಾನು ಗೋಬಿ ತೋರ್ಸೋದಂತೇಳಿ ವಿಡಿಯೋ ಕಾಲ್ಗೆ ಓಪನ್ ಮಾಡಿದೆ. ಆಮೇಲೆ ಅದು ಏನೇನೋ ಆಯಿತು. ಪ್ರ್ಯಾಂಕ್ ಮಾಡ್ಬೇಕಂತನೂ ಮಾಡಿದ್ದಲ್ಲ, ಸುಮ್ಮನೆ ಒಂದು ಕಲ್ಲು ಹೊತ್ತಾಕಿದ್ವಿ. ಅವಳು ಸಿಕ್ಕಾಕಬಿಟ್ಲು. ಸುಮ್ಮನೆ ಮಾಡಿದ್ದಕ್ಕೆ ಸಿಗಾಕೊಂಡ್ಲು ಗೈಸ್.